ಪರಿಷತ್ ಚುನಾವಣೆ ಬೆಳಗ್ಗೆ 9 ಗಂಟೆಯಿಂದ ಮತದಾನ ನಡೀತಾ ಇದೆ. ಚುನಾವಣೆಗೆ ಶಾಸಕರ ಮತದಾನ ಏನಿದೆ ಅದು ಬಹುತೇಕ ಈಗ ಪೂರ್ಣ ಆಗಿದೆ. ಈಗ ಉಳಿದಿರೋದು ಡಿಸಿಎಂ ಪರಮೇಶ್ವರ್ ಅವರು ಮಾತ್ರ ಮತದಾನ ಮಾಡೋದು ಬಾಕಿ ಇದೆ. ಅವರೊಬ್ಬರೇ ಈಗ ವೋಟಿಂಗ್ ಮಾಡೋದು ಬಾಕಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಯಿಂದ ಹೊರಟು ಬಂದು ಮತದಾನ ಮಾಡಲಿದ್ದಾರೆ. 221 ಶಾಸಕರಿಂದ ಪರಿಷತ್ ಚುನಾವಣೆಯಲ್ಲಿ ಇಲ್ಲಿ ತನಕ ಮತದಾನ ಆಗಿರೋದು. ಡಿಸಿಎಂ ಪರಮೇಶ್ವರ್ ಅವರೊಬ್ಬರು ಬಾಕಿ ಉಳಿದಿದ್ದಾರೆ. ಅವರೊಬ್ಬರು ಬಂದು ಮತದಾನ ಮಾಡಿದ್ರೆ ಅಲ್ಲಿಗೆ ಪೂರ್ಣ ಆಗುತ್ತೆ. ಬಿಜೆಪಿಯ 62 ಶಾಸಕರು, ಜೆಡಿಎಸ್ನ 18 ಶಾಸಕರು ಈಗಾಗಲೇ ಮತದಾನ ಮುಗಿಸಿದ್ದಾರೆ. ಪರಿಷತ್ ಚುನಾವಣೆಗೆ ಶಾಸಕರ ಮತದಾನ ಬಹುತೇಕ ಪೂರ್ಣ ಆಗಿದೆ. 4 ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಸಂಜೆ ಫಲಿತಾಂಶ ಹೊರಬೀಳುತ್ತೆ. ಅಚ್ಚರಿಯ ಫಲಿತಾಂಶ ಹೊರ ಬೀಳುತ್ತಾ? ಯಾಕಂದ್ರೆ ಕಾಂಗ್ರೆಸ್ಗೆ ಎಲ್ಲಿ ಅಸಿಂಧು ಆಗುತ್ತಾ ಮತ ಅನ್ನೋ ಆತಂಕ ಇದೆ. 7ನೇ ಅಭ್ಯರ್ಥಿಯ ಬಗ್ಗೆ ಒಂದು ಕುತೂಹಲ ಅಂತೂ ಇದೆ. ಕೆಲವು ನಾಯಕರು ಯಾರಿಗೆ ವೋಟ್ ಮಾಡಿದ್ದಾರೆ ಅದು ಫಲಿತಾಂಶದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಅಸಿಂಧುಗೊಳಿಸೋದಿಲ್ಲ. ಮತದಾನದ ಸ್ಥಳದಲ್ಲಿ ಯತ್ನಾಳ್ ಅವರು ಯಾರಿಗೆ ಮತ ಅಂತ ಹೇಳಲಿಲ್ಲ. ಯತ್ನಾಳ್ ವಿರುದ್ಧದ ದೂರು ಪರಿಗಣಿಸಲ್ಲ ಅಂತ ಚುನಾವಣಾಧಿಕಾರಿ ಹೇಳಿದ್ದಾರೆ. ಚುನಾವಣಾಧಿಕಾರಿ ಸ್ಪಷ್ಟನೆ ನಂತರ ಯತ್ನಾಳ್ಗೆ ಮತದಾನಕ್ಕೆ ಅವಕಾಶ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕ ಉಗ್ರಪ್ಪ ದೂರನ್ನ ಕೊಟ್ಟಿದ್ರು. ಅದನ್ನ ಪರಿಗಣಿಸದಿರಲು ನಿರ್ಧಾರ ಮಾಡಲಾಗಿದೆ. ಲಿಂಗರಾಜ್ ಪಾಟೀಲ್ಗೆ ಮತ ಅಂತ ಅಧ್ಯಕ್ಷರಿಗೆ ಯತ್ನಾಳ್ ಪತ್ರವನ್ನ ಬರೆದಿದ್ರು. ಮತ ಹಾಕೋದಕ್ಕಿಂತ ಮೊದಲೇ ಯಾರಿಗೆ ಮತ ಅನ್ನೋದನ್ನ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅವರ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ದೂರನ್ನ ಕೊಡಲಾಗಿತ್ತು. ಆದರೆ ಚುನಾವಣಾಧಿಕಾರಿ ಈಗ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೇನೆ. ಎಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡ್ ಏನು ಯಾರಿಗೆ ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ. ಆದರೆ ಪಕ್ಷ ಯಾರಿಗೆ ಹಾಕಬೇಕನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೇನೆ. ವಿಪಕ್ಷ ನಾಯಕರು ತಾವು ಭೇಟಿ ಆದ್ರಿ? ಅದೇ ಇಲ್ಲ, ವಿಪಕ್ಷ ನಾಯಕರು ನಿನ್ನೆ ನನಗೆ ಫೋನ್ ಮಾಡಿದ್ದರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ದರು, ನಮ್ಮ ಅಶ್ವಥ್ ನಾರಾಯಣ ಅವರು. ಅಲ್ಲಿಂದ ಸುಮಾರು ಒಂದು 49 BJP ಶಾಸಕರು ನನಗೆ BJPಯ ಏನು ಸೂಚನೆ ಕೊಡ್ತದೆ ಅವರಿಗೆ ಮತ ಹಾಕ್ಬೇಕಂತ ಹೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರು. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋ ಸೂಚನೆ ಬಂದರೆ ಅದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.